ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಫುಡ್ ಬ್ಲಾಗ್. ಈಗ ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣಿನ ಸೀಸನ್ನು. ಮಾವಿನ ಹಣ್ಣು ಮತ್ತು ಹಲಸಿನ ಹಣ್ಣಿಂದ ಎಷ್ಟು ವಿಧವಾದ ಅಡುಗೆನ ಮಾಡ್ತಾರೆ. ನಾವಿವತ್ತು ಮಾವಿನ ಹಣ್ಣಿಂದ ಮತ್ತು ಹಲಸಿನ ಹಣ್ಣಿಂದ ಒಂದು ಬ್ರೇಕ್ಫಾಸ್ಟ್ನ ಮಾಡೋಣ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಮನೇಲಿ ಮಾವಿನ ಹಣ್ಣಿನ ಸೀಕರಣೆ ಹಾಗೂ ಹಲಸಿನ ಹಣ್ಣಿನ ದೋಸೆನ ಮಾಡಿದ್ದೀವಿ. ತುಂಬಾ ಟೇಸ್ಟಿಯಾಗಿತ್ತು. ಮೊದಲಿಗೆ ಮಾವಿನ ಹಣ್ಣಿನ ಸೀಕರಣೆ ಮಾಡ್ಕೊಳ್ಳೋದು ಹೇಗಂತ ನೋಡೋಣ. ನಾವಿಲ್ಲಿ ಒಂದು 5 ಮಾವಿನ ಹಣ್ಣನ್ನು ತೊಗೊಂಡಿದ್ದೀವಿ. ನೀಟಾಗಿ ಮಾವಿನ ಹಣ್ಣನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ನೀಟಾಗಿ ತೊಳೆದಿದ್ದಾಯಿತು. ಈಗ ಬೇಕಾಗಿರೋ ಸಾಮಗ್ರಿ ನೋಡೋಣ. ಮಾವಿನ ಹಣ್ಣನ್ನು ತೊಗೊಂಡಿದ್ದೀವಿ, ಸ್ವಲ್ಪ ಉಪ್ಪು, ಏಲಕ್ಕಿ ಮತ್ತು ಶುಂಠಿ ಪುಡಿ, ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀವಿ. ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಮಾವಿನ ಹಣ್ಣನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಕೂಡ ಶೇರ್ ಮಾಡಿ. ಇದೇ ರೀತಿ ಎಲ್ಲ ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಳ್ಳಿ. ಈಗ ಇದರಲ್ಲಿರೋ ಪಲ್ಪನ್ನ ಈ ಥರ ತೆಗಿಬೇಕು. ಸ್ಪೂನಲ್ಲಿ ಈ ಥರ ಮಾಡೋದ್ರಿಂದ ಬೇಗನೆ ಬರುತ್ತೆ. ಇದೇ ರೀತಿ ಎಲ್ಲ ಹಣ್ಣಿಂದು ಕೂಡ ನೀಟಾಗಿ ಪಲ್ಪನ್ನ ತಕ್ಕೋಬೇಕು. ಕೆಲವೊಂದು ಹಣ್ಣು ಸ್ವೀಟ್ ಇರುತ್ತೆ, ಕೆಲವೊಂದು ಹುಳಿ ಇರುತ್ತೆ. ಸಿಹಿ ಇರೋ ಹಣ್ಣಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಓಟೆಯಲ್ಲೂ ಕೂಡ ತುಂಬಾ ಪಲ್ಪ್ ಇರೋದ್ರಿಂದ ನೀಟಾಗಿ ಇದನ್ನು ಕೂಡ ತೆಗೆದಿಟ್ಕೊಳ್ಳಿ. ನೋಡಿ, ಇಷ್ಟು ಪಲ್ಪ್ ಸಿಕ್ಕಿದೆ. ಈಗ ಮಾವಿನ ಹಣ್ಣಿನ ಓಟೆ ಮತ್ತು ಸಿಪ್ಪೆಲೂ ಕೂಡ ತುಂಬಾ ವೇಸ್ಟ್ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ತೊಳೆಯೋದ್ರಿಂದ ತುಂಬ ರಸ ಸಿಗುತ್ತೆ. ಹಾಗಂತ ಜಾಸ್ತಿ ಇದನ್ನು ಒತ್ತಿ ಎಲ್ಲ ಮಾಡಬಾರ್ದು, ಕಹಿಯಾಗಿಬಿಡುತ್ತೆ. ಈ ಥರ ಮೇಲೆ ತೆಗೆದಿಟ್ಕೊಂಡ್ರೆ ಆಯಿತು. ಈಗ ಆ ರಸಕ್ಕೆ ಇದನ್ನು ಸೇರಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ, ಉಪ್ಪು ಹಾಕೋದ್ರಿಂದ ಸ್ವೀಟ್ನೆಸ್ಸು ಕೂಡ ಜಾಸ್ತಿ ಆಗುತ್ತೆ, ಟೇಸ್ಟಿ ಕೂಡ ಆಗಿರುತ್ತೆ. ಈಗ ಇದಕ್ಕೆ ಏಲಕ್ಕಿ ಮತ್ತು ಶುಂಠಿ ಪುಡಿನ ಹಾಕ್ಕೊಳ್ಳೋಣ. ಇದನ್ನು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. 1 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸಿಹಿಗೆ ಬೆಲ್ಲ ಹಾಕ್ಕೊಳ್ಳೋಣ. ಮಾವಿನ ಹಣ್ಣನ್ನು ಸ್ವೀಟ್ನೆಸ್ ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ಳಿ. ನಾವಿಲ್ಲಿ ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀವಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೀಗ ಬೆಲ್ಲ ಕರಗಬೇಕು. ಈಗಿದು ಒಂದು 20 ನಿಮಿಷ ಆಗಿದೆ. ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ. ನೋಡಿ, ಸೀಕರಣೆ ರೆಡಿಯಾಗಿದೆ. ಈ ಸೀಕರಣೆ ಚಪಾತಿ, ದೋಸೆ, ಪೂರಿಗೆ ತುಂಬಾ ಚೆನ್ನಾಗಿರುತ್ತೆ. ಹೋಳಿಗೆಗಂತೂ ಮಾಡಿಸಿದ್ದಾಗಿರುತ್ತೆ. ಇನ್ನು ನಮ್ಮ ಹಳೆಯ ವಿಡಿಯೋಗಳನ್ನೆಲ್ಲ ಯಾರೆಲ್ಲ ನೋಡಿಲ್ಲ ನೋಡಿ, ಹೇಗಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಸೀಕರಣೆ ರೆಡಿ ಇದೆ. ಹಲಸಿನ ಹಣ್ಣಿನ ದೋಸೆ ಹೇಗೆ ಮಾಡೋದು ನೋಡೋಣ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ. ಮೊದಲಿಗೆ ದೋಸೆಗೆ ಅಕ್ಕಿನ ನೆನೆ ಇಡೋಣ. ಅಕ್ಕಿ ನಾವಿಲ್ಲಿ 2 ಗ್ಲಾಸ್ ಅಷ್ಟು ತೊಗೊಂಡಿದ್ದೀವಿ. ನಾರ್ಮಲ್ ರೈಸ್ ಅಥವಾ ರೆಗ್ಯುಲರಾಗಿ ನೀವು ಯಾವ ದೋಸೆಗೆ ಯೂಸ್ ಮಾಡ್ತೀರಾ ಆ ಅಕ್ಕಿನ ತೊಗೊಳ್ಳಿ. ನಾವು ಈ ದೋಸೆಗೆ ಉದ್ದಿನಬೇಳೆ ಏನೂ ಹಾಕ್ತಾಯಿಲ್ಲ, ಆದರೂ ಕೂಡ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೀಗ 2 ಸ್ಪೂನಿನಷ್ಟು ಮೆಂತ್ಯ ಕಾಳನ್ನ ಹಾಕೋತಾ ಇದ್ದೀವಿ. ಮೆಂತ್ಯ ಕಾಳು ಜಾಸ್ತಿ ಹಾಕಿದಷ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು 3-4 ಸರಿ ಚೆನ್ನಾಗಿ ಇದನ್ನು ತೊಳ್ಕೊಳ್ಳಿ. ಅಕ್ಕಿಲಿ ತುಂಬಾ ಧೂಳು ಇರೋದ್ರಿಂದ ನೀಟಾಗಿ 3 ಸರಿ ಇದನ್ನು ತೊಳ್ಕೊಳ್ಳಿ. 3 ಸರಿ ತೊಳೆದ ನಂತರ ಇದನ್ನು ಸ್ವಲ್ಪ ನೀರು ಹಾಕಿ ನೆನೆ ಇಡಿ. ಇದು ರಾತ್ರಿ ಇಡೀ 8 ಗಂಟೆಗಳ ಕಾಲ ಚೆನ್ನಾಗಿದು ನೆನ್ಕೋಬೇಕು. ಅಕ್ಕಿ ಮತ್ತು ಮೆಂತ್ಯ ರಾತ್ರಿ ಇಡೀ ಚೆನ್ನಾಗಿದು ನೆಂದಿದೆ. 8 ಗಂಟೆಗಳ ಕಾಲ ಚೆನ್ನಾಗಿದು ನೆಂದಿದೆ. ಈಗ ಒಂದು ಮಿಕ್ಸಿ ಜಾರ್ನ ತೊಗೊಳ್ಳಿ. ಇದಕ್ಕೆ ಅರ್ಧದಷ್ಟು ಅಕ್ಕಿ ಹಾಗೆ ಹಣ್ಣನ್ನು ಹಾಕ್ಕೊಳ್ಳಿ. ಹಲಸಿನ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ನಾರ್ಮಲ್ ಆಗಿ ದೋಸೆ ರುಬ್ಕೊಳ್ಳೋ ಥರನೇ ಇದನ್ನು ಕೂಡ ಚೆನ್ನಾಗಿ ರುಬ್ಕೊಳ್ಳಿ. ದೋಸೆ ಹಿಟ್ಟು ಈಗ ಚೆನ್ನಾಗಿ ಗ್ರೈಂಡ್ ಆಗಿದೆ. ನೋಡಿ, ಈ ಥರ ಆಗಿದೆ. ಇದನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ. ಈ ದೋಸೆನ ನೀವು ಇಮಿಡಿಯೇಟಾಗಿ ಮಾಡ್ಕೋಬೋದು. ಇದಕ್ಕೀಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ. ರುಚಿಗೆ ಸ್ವಲ್ಪ ಸೋಡಾನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ದೋಸೆನ ಬೇಗನೆ ಮಾಡ್ಕೋಬೋದು, ಹುಳಿ ಬರ್ಸೋ ಅವಶ್ಯಕತೆ ಇರಲ್ಲ. ಈಗ ಹಲಸಿನ ಹಣ್ಣಿನ ಸೀಸನ್ನು. ಹಲಸಿನ ಹಣ್ಣು ತುಂಬ ತಂದಿರ್ತೀರಾ, ಹೊಟ್ಟೆ ತುಂಬ ಅಷ್ಟು ತಿಂದಿರ್ತೀರಾ, ಇನ್ನೂ ಮಿಕ್ಕಿರುತ್ತೆ. ಆ ಟೈಮಲ್ಲಿ ಈ ಥರ ದೋಸೆ ಮಾಡ್ಕೊಳ್ಳೋದ್ರಿಂದ ಬ್ರೇಕ್ಫಾಸ್ಟು ಕೂಡ ರೆಡಿ ಆಗುತ್ತೆ. ಈಗ ದೋಸೆ ಹಿಟ್ಟು ಆಗಿದೆ. ಈಗ ಗ್ಯಾಸ್ನ ಆನ್ ಮಾಡ್ಕೊಳ್ಳಿ. ದೋಸೆ ತವಾನ ಇಟ್ಕೊಳ್ಳಿ. ತವಾ ಚೆನ್ನಾಗಿ ಕಾಯಬೇಕು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಒರೆಸೋದ್ರಿಂದ ದೋಸೆ ಅಂಟ್ಕೊಳ್ಳೋದಿಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ತವಾ ಈಗ ಕಾದಿದೆ. ದೋಸೆ ಹಿಟ್ಟನ್ನು ಹಾಕ್ಕೊಳ್ಳಿ. ನಿಮ್ಗೆ ಹೇಗೆ ಬೇಕೋ ಹಾಗೆ ತೆಳ್ಳಗಿದನ್ನು ಮಾಡ್ಕೋಬೋದು. ದೋಸೆ ಹಿಟ್ಟಿಗೆ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಹಣ್ಣಿನಲ್ಲಿ ಸಿಹಿ ಅಂಶ ಇರೋದ್ರಿಂದ ಹಾಕಿಲ್ಲ, ಆದರೂ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ದೋಸೆಗೆ ನೀವು ಮೇಲೆ ಎಣ್ಣೆ ಕೂಡ ಹಾಕೋಬೋದು, ತುಪ್ಪ ಕೂಡ ಹಾಕೋಬೋದು, ಬೆಣ್ಣೆ ಕೂಡ ಹಾಕೋಬೋದು. ಯಾವ್ದು ಹಾಕ್ಕೊಂಡ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಸಿಹಿಯಾಗಿರುತ್ತೆ ದೋಸೆ, ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ಮನೇಲಿ ಟ್ರೈ ಮಾಡಿ. ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಿಂದಿನ ವಿಡಿಯೋದಲ್ಲಿ ಒಂದು ಒಗಟನ್ನು ಕೇಳಿದೆ, ತುಂಬ ಜನ ಅದಕ್ಕೆ ಆನ್ಸರ್ನ ಮಾಡಿದ್ದೀರಾ.
ಥ್ಯಾಂಕ್ ಯು ಫಾರ್ ದ್ಯಾಟ್. ಕಣ್ಣು ಅಂತ ತುಂಬ ಜನ ಆನ್ಸರ್ ಮಾಡಿದ್ದೀರ, ಅದು ಕರೆಕ್ಟ್ ಆನ್ಸರು. ನಮ್ಮ ಹಿಂದಿನ ವಿಡಿಯೋನ ನೋಡಿಲ್ಲ ಅಂದರೆ ಬೇಗನೆ ನೋಡ್ಕೊಂಡು ಬನ್ನಿ. ದೋಸೆ, ಕ್ರಿಸ್ಪಿ ದೋಸೆ ರೆಡಿಯಾಗಿದೆ. ಮಾವಿನ ಹಣ್ಣಿನ ಸೀಕರಣೆ ಜೊತೆ ಚಟ್ನಿ ಜೊತೆ ಈ ಹಲಸಿನ ದೋಸೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ನಿಮ್ಮ ಮನೇಲಿ ಇದೇ ರೀತಿ ಮಾಡ್ಕೋತೀರಾ ಅಂದರೆ ಒಂದು ಕಮೆಂಟ್ನ ಮಾಡಿ. ಇದೇ ರೀತಿ ಎಲ್ಲ ದೋಸೆಗಳನ್ನು ಮಾಡ್ಕೊಳ್ಳಿ. ಕ್ರಿಸ್ಪಿಯಾಗಿ ಬೇಕಂದರೆ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳಿ, ಇಲ್ಲ ನಮಗೆ ಸೆಟ್ ದೋಸೆ ಥರ ಬೇಕು ಅಂದರೆ ನೀವು ದಪ್ಪಾಗಿ ಆ ಥರ ಕೂಡ ಮಾಡ್ಕೋಬೋದು. ಇವತ್ತು ಒಂದು ಒಗ್ಟನ ಕೇಳ್ತೀನಿ, ಎಷ್ಟು ಜನ ಕಮೆಂಟ್ ಮಾಡ್ತಾರೆ ಇದಕ್ಕೆ ನೋಡೋಣ. ಒಂದು ಬಾವಿಯಲ್ಲಿ ಒಂದೇ ಮೀನು. ಯಾರಿಗೆಲ್ಲ ಇದಕ್ಕೆ ಆನ್ಸರ್ ಗೊತ್ತು ನೋಡೋಣ. ನಾವು ಮಾಡ್ತಾ ಇರೋ ಎಲ್ಲ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅನ್ಕೋತೀನಿ. ಇಷ್ಟ ಆದರೆ ಇದೇ ರೀತಿ ನಮಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಹಳೆಯ ವಿಡಿಯೋಗಳಲ್ಲಿ ವಿವಿಧ ಬಗೆಯ ಮಲೆನಾಡಿನ ಅಡುಗೆಗಳನ್ನು ಮಾಡಿದ್ದೀವಿ, ಅದು ಕೂಡ ನೋಡಿ. ನಿಮಗೂ ಕೂಡ ಅದು ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ. ನಾನು ಕೇಳಿದ ಒಟ್ಟಿಗೆ ಬೇಗನೆ ಆನ್ಸರ್ ಮಾಡಿ. ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಬರ್ತೀವಿ. ಅಲ್ಲಿವರೆಗೂ ಪುಷ್ಪ ಫುಡ್ ಬ್ಲಾಗ್ನ ನೋಡ್ತಾ ಇರಿ, ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.